ಸಿನಿಮಾ ರಂಗ ಬಹಳ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ, ಯಾವಾಗ ಬೇಕಾದ್ರೆ ಏನಾದ್ರು ಆಗ್ಬೋದು, ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ನಿಮ್ಮ ಫೈನಾನ್ಸನ್ನು ಹೆಂಗೆ ಪ್ಲ್ಯಾನ್ ಮಾಡಿದ್ದೀರಾ? ನಿಮ್ಮ ಟೂಲ್ಸ್ ಏನು? ಇವತ್ತು ಕ್ರಿಪ್ಟೋ ಕರೆನ್ಸಿ ಇದೆ, ಲೈಕ್ ನಾನು ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ರಿಯಲ್ ಎಸ್ಟೇಟು, ಗೋಲ್ಡ್, ದೀಸ್ ಆರ್ ಮೈ ಚಾಯ್ಸಸ್. ನಿಮ್ಮ ಎಕ್ಸ್ಪೋಜರ್ ಹೇಗಿದೆ? ಇನ್ವೆಸ್ಟ್ ಮಾಡುವಷ್ಟು ದುಡ್ಡು ಬಂದಿಲ್ಲ ಫಸ್ಟು. ಇನ್ವೆಸ್ಟ್ಮೆಂಟ್ ಯಾವಾಗ ಶುರು ಆಕೈತಿ? ವೆನ್ ಯು ಹ್ಯಾವ್ ಸೇವಿಂಗ್. ತಮಾಷೆ ಗೊತ್ತಾ, ನಾನೆಲ್ಲೋ ಓದಿದ್ದೆ ಇದು. ನನಗೂ 20 ವರ್ಷ ಆದಮೇಲೆ, ದಿಸ್ ಇಸ್ ಮೈ 18th ವರ್ಕಿಂಗ್ ಇಯರ್, ಸಾರಿ, ಅಫಿಷಿಯಲಿ 2006 ಐ ಸ್ಟಾರ್ಟೆಡ್ ಅರ್ನಿಂಗ್ ಅಂದ್ಕೊಂಡು 20 ಅಂದ್ಕೊಳ್ಳಿ. ನಮಗೆ ನಮ್ಮ ಮೆಂಟಾಲಿಟಿ ಹೆಂಗಂದ್ರೆ, ಫಸ್ಟು ದುಡ್ಡು ಬರುತ್ತೆ, ಖರ್ಚು ಮಾಡಿ ಬಾಕಿ ದಿನ ಉಳಿಸ್ತೀವಿ. ಅದೇ ಈ ಅತಿ ಹೆಚ್ಚು ದುಡ್ಡು ಮಾಡಿರೋರೆಲ್ಲ ಏನು ಒಂದೇ ಸತಿ 100 ಕೋಟಿ ನೋಡಿದವರಲ್ಲ. ಫಸ್ಟು ಬರೋ ದುಡ್ಡನ್ನ ಫಸ್ಟು ಅವ್ರು ಸೇವ್ ಮಾಡಿ ಉಳಿದಿರೋದ್ರಲ್ಲಿ ಲೈಫಾಗಿ ಖರ್ಚು ಮಾಡ್ತಾರಂತೆ. ದಟ್ಸ್ ಬೆಸ್ಟ್ ವೇ ಟು ಲುಕ್. ಲುಕ್ಕೋ ಫಾಲೋನೋ ಎರಡು ಒಂದೇ ಆದರೆ ಬೆಟರು. ಬಟ್ ಐ ಮೀನ್, ವಾಟ್ ಇಸ್ ಇಟ್ ಫಾರ್ ಯು? ಐ ಡೋಂಟ್ ನೋ. ಬೇಸಿಕ್ ನೀಡು ಮತ್ತು ಫುಲ್ಫಿಲ್ಮೆಂಟ್ ಅಂತ ಒಂದಿಷ್ಟು ಇರ್ತೈತಲ್ಲ, ನನಗೆ ಸೇವಿಂಗ್ಸ್ ಕರೆಕ್ಟು ಮಾಡಬೇಕು ಮುಖ್ಯ. ಬಟ್ ಒಂದು ನೀಡ್ ಅಂತ ಇರ್ತೈತಿ. ಇವಾಗ ನನಗೊಂದು 100 ರೂಪಾಯಿ ನನಗೆ ಇವತ್ತು ಬರತೈತಿ, ನಾನು ಅದಕ್ಕೆ ತಕ್ಕಂಗೆ ಖರ್ಚುಗಳನ್ನ ಪ್ಲ್ಯಾನ್ ಮಾಡ್ಕೋತೀನಿ. ಫಸ್ಟು 100 ರೂಪಾಯಿದಾಗ ನಾನು ಎಷ್ಟು ಖರ್ಚು ಮಾಡ್ಬೋದು, ಏನೇನು ಮಾಡ್ಬೋದು, ಆರಾಮಾಗಿರೋದಕ್ಕೆ, ತಲೆನೂ ಬರ್ಲಾರ್ದಂಗೆ ಇರೋದಕ್ಕೆ, ಪ್ರೆಷರೈಸ್ ಆಗದಿರಂಗೆ ಇರೋದಕ್ಕೆ ನಾನು ಹೆಂಗೆ ಮಾಡ್ಕೋಬೋದು ಅಂತ ಅದನ್ನು ಪ್ಲ್ಯಾನ್ ಮಾಡಿದ್ದೀನಿ. ಹೊರತಾಗಿ ಇನ್ವೆಸ್ಟ್ಮೆಂಟ್ಸ್ ಪ್ಲ್ಯಾನ್ವರೆಗೂ ಹೋಗಿಲ್ಲ. ಬಟ್ ಒಂದು ಕನ್ಸಿಸ್ಟೆಂಟಾಗಿ ಮ್ಯೂಚುವಲ್ ಫಂಡ್ಸ್ ಅಂತ ಇರ್ತೈತಲ್ಲ ಪ್ರತಿಯೊಂದು ಬ್ಯಾಂಕಲ್ಲಿ, ನಮ್ಮ ಬ್ಯಾಂಕ್ಗಳಲ್ಲಿ ಇರ್ತೈತಿ, ಹೊರಗೂ ಇರ್ತೈತಿ. ನನಗೆ ಲಕ್ಕಿಲಿ ಅದನ್ನು ಸಜೆಸ್ಟ್ ಮಾಡಿದ್ರು ಆ ಬ್ರ್ಯಾಂಚ್ ಮ್ಯಾನೇಜರ್. ನಮ್ಮ ಸಿನಿಮಾ ನೋಡಿದ್ರಿಂದ ಕರೆದು ಕೂರಿಸಿ, ನವೀನ್, ಇದು ಇವತ್ತು ನಿಮಗೆ ಇದ್ರದ್ದು ಹೆಲ್ಪ್ ಎಷ್ಟಾಗುತ್ತೋ ಅಲ್ಲೋ ಗೊತ್ತಿಲ್ಲ, ಇವತ್ತು ಮುಂದೆ ಯಾವತ್ತೂ ಚಲೋ ಹೊತ್ನಾಗ ಹೆಲ್ಪ್ ಆಕೈತಿ, ತಿಂಗಳಿಗೆ ಇಷ್ಟು ದುಡ್ಡು ನಿಮ್ದು ಅಲ್ಲ ಅಂತ ತಿಳ್ಕೊಂಡು ಒಂದು ಸೈಡಿಗೆ ಇಟ್ಬಿಡ್ರಿ ಅಂತ. ಅದು ಬೆಟ್ರಾಗಿ, ಅದು ಒಂದೇ ನನ್ನ ಇದಿರೋದು, ಇನ್ಶೂರೆನ್ಸ್. ಬಟ್ ಐ ಸಜೆಸ್ಟ್ ಎವ್ರಿಬಡಿ, ಇನ್ವೆಸ್ಟ್ಮೆಂಟು ಅಥವಾ ಫ್ಯೂಚರ್ ಪ್ಲ್ಯಾನುಗಿನ ಮುಂಚೆ ಪ್ರಾಕ್ಟಿಕಲಾಗಿ ಇವತ್ತು ಏನು ಮಾಡ್ತಿದ್ದೀವಲ್ಲ, ಇದನ್ನು ನಾವು ಆ್ಯಕ್ಚುಲಿ ಬೆಟ್ರಾಗಿ ಪ್ಲ್ಯಾನ್ ಮಾಡಿದ್ರೆ ಅದೊಂದು ಸ್ವಲ್ಪ ಬೆಟ್ರ್ ಆಗ್ತಾ ಹೋಗುತ್ತೆ. ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಕ್ಕಿಂತ ಹಾಸಿಗೆನೇ ದೊಡ್ಡದು ಮಾಡ್ಕೊಳ್ಳೋದು ಫಸ್ಟ್ ನೋಡಿದ್ರೆ ಕಾಲು ಚಾಚೋಕ್ಕೆ ಇನ್ನೂ ಆಟೋಮೆಟಿಕ್ ಅವಕಾಶ ಇರುತ್ತೆ ಅಂತನಾ? ಹಾಗೂ ಅನ್ಕೋಬೋದು. ಬಟ್ ಏನಂದರೆ ನಾನು ಹೇಳ್ತಿರೋದು, ಇವಾಗ ನಾವು ತುಂಬ ಫ್ಯೂಚರಿಸ್ಟಿಕ್ಕಾಗಿ ಯೋಚನೆ ಮಾಡಿದಾಗ ಇಷ್ಟು ದುಡ್ಡು ಮಾಡಬೇಕು, ಅಷ್ಟು ದುಡ್ಡು ಮಾಡಬೇಕು ಅನ್ನೋದು ಇರ್ತೈತೆ ತಲೆಯಾಗ, ಅಥವಾ ಇದನ್ನು ಇಲ್ಲಿ ಇನ್ವೆಸ್ಟ್ ಮಾಡೋದು, ಅಲ್ಲಿ ಇನ್ವೆಸ್ಟ್ ಮಾಡೋದು ಅನ್ನೋದು ತಲೆಯಾಗಿರ್ತೈತಲ್ಲ. ಅದಕ್ಕಿಂತ ಬೆಟ್ರಾಗಿ ನೀವು ಆ್ಯಕ್ಚುಲಿ ಫಸ್ಟ್ ಸ್ಪೆಂಡಿಂಗ್ನ ಪ್ಲ್ಯಾನ್ ಮಾಡಬೇಕು. ಅಂದರೆ ವ್ಯಯ ಮಾಡೋದನ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು ಅಂತ ನಾನು ಹೇಳ್ತಿರೋದು. ಅದರ ನಂತರ ಇನ್ವೆಸ್ಟ್ಮೆಂಟು ಅಂತ. ಅಲ್ಲೂ ಇನ್ನೊಂದು ಬರುತ್ತೆ, ನಮ್ಮ ಶೋನಲ್ಲಿ ಹೇಳಿದ್ವಿ, ಇದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ನೀಡ್ ಆ್ಯಂಡ್ ವಾಂಟ್ ಅಂತ. ಮೋಸ್ಟ್ ಆಫ್ ಇಟ್ ನಾವು ತೊಗೊಳ್ಳೋದೆಲ್ಲ ವಾಂಟ್ಸೇ. ಆಸೆ ಅವಕಾಶ ಅಲ್ಲ, ಅವಶ್ಯಕತೆ. ಅವಶ್ಯಕತೆಗೆ ಹಾಕದೆ ಆಸೆಗಳಿಗೆ ನಾವು ಯಾವತ್ತೂ ಹಿಂದೆ ಓಡೋದಂತ. ಸೊ ನೀವು ಒಂದು ಒಳ್ಳೆ ಬ್ರ್ಯಾಂಡ್ ಬಟ್ಟೆ ಹಾಕು, ನೋಡಿದವ್ರು ಏನಂತಾರೆ ಎಲ್ಲ ನಾವೇ ಅನ್ಕೊಳ್ಳೋದು. ನೋಡಿದವ್ರು ಯಾರೋ ನಾವೇನಾ ಅಂತ. ನಮ್ಮ ಡೈರೆಕ್ಟ್ರು ಹೇಳ್ತಾಯಿದ್ರು, 4 ಜನ ಯಾರು ಸರ್, 4 ಜನ ಯಾರು ಸರ್ ಅಂತ. 4 ಜನ ನೋಡಿದವ್ರು ಏನಂತಾರೆ, 4 ಜನ ಯಾರು ಸರ್, ಹುಡ್ಕಾಡ್ರಿ ಸರ್ ಅವ್ರನ್ನ ಅಂದ್ಕೊಂಡು. ಆ ಥರ ಭಾಳ ಖರ್ಚುಗಳಾಗಿರುತ್ತೆ. ಐ ಆಮ್ ವೆರಿ ಸಿಂಪಲ್. ನನಗೆ ಈಗ ನಾನು ತಗೊಂಡಿರೋ ಕಾರು ಸೆಕೆಂಡ್ ಹ್ಯಾಂಡ್ ಕಾರು, ನನ್ನ ಮೊದಲನೇ ಕಾರು. ನಾನು ನಮ್ಮ ಹುಡುಗಿನ, ಈಗ ಬೇರೆಯವ್ರ ಹುಡುಗಿ, ಆಕೆನ ನಾನು ಏರ್ಪೋರ್ಟಿಗೆ ಕರ್ಕೊಂಡೋಗಿದ್ದೆ, ಒಂದು ಡ್ರೈವ್ ಕರ್ಕೊಂಡೋಗಿದ್ದೆ. ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದೆ. ಹಿಂದೆ ಕಾರಿನ ಹಿಂದೆ ಡಿಕ್ಕಿ ಮ್ಯಾಗ ಕೂತು ನಾನೊಂದು ಫೋಟೋ ಕ್ಲಿಕ್ ಮಾಡಿದ್ದೆ. ಭಾಳ ಚಂದ ಅನಿಸಿತ್ತು. ಕರ್ಕೊಂಡು ಹೋದಾಗ ಆ ಫೀಲ್ ಚಲೋ ಇತ್ತು. ಬಂದೆ, ಕೀ ಕೊಟ್ಟೆ ಫ್ರೆಂಡ್ಗೆ. ಕೊಟ್ಟು, ಕೀ ಇಟ್ಕೊಂಡಿರೋ ಇನ್ನೊಂದು ತಿಂಗಳು 2 ತಿಂಗಳ ಕೇಳ್ತೀನಿ, ಕಾರ್ ಕೊಟ್ಬಿಡು ಅಂತಂದು ಕೇಳಿದ್ದೆ ನಾನು. ಅದು ಯೋಚನೆ ಮಾಡಲಿಲ್ಲ ನಾನು. ಫಸ್ಟ್ ಸ್ಟ್ಯಾಂಡೇ ಇರಬೇಕು, ಹಂಗಿರಬೇಕು, ಮೊದಲನೇ ಕಾರು, ಹಂಗೆ ಅವಶ್ಯಕತೆ ಇತ್ತು ಓಡಾಡೋಕ್ಕೆ. ನಮ್ಮದು ಅಂತ ಒಂದು ಗಾಡಿ ಬೇಕಿತ್ತು. ಆಮೇಲೆ ನನಗೆ ಎಷ್ಟಿದೆ ಇವಾಗ, ನನಗೆ ಈ ಎಬಿಲಿಟಿ ಇದೆ, ಇದು ಹೊರೆ ಆಗಲ್ಲ ನನಗೆ ಅಂತ ತಗೊಂಬಿಟ್ಟೆ. ಸೊ ಹಾಗೆ ನನಗೆ ನನ್ನ ಆಸೆಗಳೆಲ್ಲವೂ ಕೂಡ ದೊಡ್ಡವು, ಕನಸುಗಳೆಲ್ಲವೂ ಕೂಡ ದೊಡ್ಡವು. ಬಟ್ ಪ್ರಾಕ್ಟಿಕಲಿಟಿನೂ ಒಂದು ಸರಿ ಯೋಚನೆ ಮಾಡ್ತೀನಿ ಖರ್ಚು ಮಾಡ್ಬೇಕಾದ್ರೆ. ನನ್ನ ಖರ್ಚುಗಳೆಲ್ಲ ಹಾಗೇನೆ. ಏನು ಅನ್ಕೋತಾರೆ ಅಂತ ಯೋಚನೆ ಮಾಡೋದು ಕಮ್ಮಿ. ನಾನು ಈಗಲೂ ಈಗೆಲ್ಲ ಶೆರಟನ್ ಹೋಟೆಲ್ಲು ಒಂದು ಸರಿ ಹೊಂಟಿದ್ವಿ.
ಎಲ್ಲ ದೊಡ್ಡ ದೊಡ್ಡ ಕಾರ್ಗಳು ಇದ್ದಾವೆ, ದೊಡ್ಡ ದೊಡ್ಡ ಕಂಪ್ನಿ ಕಾರ್ಗಳು ಹಿಂಗೆ ಬರ್ತಾಯಿದ್ದಾವೆ. ನಡವರ್ಕ್ ನನ್ನ ಕಾರ್ ಒಂದು ಬಂದು ನಿಂತ್ಕೊತು. ಹಿಂಗೆ ಕ್ಲಿಯರಾಗಿ ಡಿಫೈನ್ ಆಗತ್ತೈತಿ, ಇದು ಗುಂಪಿಗೆ ಸೇರೋದ ಪದ ಅಂತ ಅಂದ್ಕೊಂಡು ಸೈಡ್ಗೆ ಇಡ್ತೀವಿ ಗೊತ್ತಾ ಒಂದಿಷ್ಟು ಪದ ನಂಗೆ ಗೊತ್ತಾಗ್ತದೆ. ಹಂಗೆ ಆರಾಮಾಗಿ ಇಳ್ಕೊಂಡೆ ನಾನು, ಕೀ ಕೊಟ್ಟೆ. ಇದನ್ನು ಪಾರ್ಕ್ ಮಾಡೋಕ್ಕೆ ಬೇರೆ ಒಬ್ರು ಬೇಕಾ ಅನ್ನೋ ಅಷ್ಟು ಮಟ್ಟಿಗೆಲ್ಲ ಯೋಚನೆ ತಾಳ್ರಿ ಇದನ್ನ ಪಾರ್ಕ್ ಮಾಡಿರಿ ಅಂತ ಕೊಟ್ಟೆ. ಅಷ್ಟೇ ಕಾನ್ಫಿಡೆಂಟ್ ಒಳಗೆ ಹೋದ್ವಿ, ಶೂಟ್ ಮುಗೀತು, ಮತ್ತು ವಾಪಸ್ ಬಂದೆ, ಕಾರ್ ಹತ್ತದೆ ಬಂದೆ. ನಾನು ಐ ಆಮ್ ಕಂಫರ್ಟೇಬಲ್. ನನ್ನ ಹತ್ರ ಏನೈತೆ ಅದು ನಾನು ಗಳಿಸಿರೋದು, ನನ್ನ ಹತ್ರ ಏನೈತೆ ಅದು ನಾನು ತುಂಬ ನಿಯತ್ತಾಗಿ ಗಳಿಸಿರೋದು. ಆ್ಯಂಡ್ ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಇಟ್. ಅದು ಇವತ್ತು ಇದಿರ್ಬೋದು, ನಾಳೆ ಇನ್ನೊಂದೇನೋ ಚೆನ್ನಾಗಿ ಇನ್ನೂ ದೊಡ್ಡದಾಗಿ ಏನೋ ತರ್ತೀನಿ, ಆವತ್ತಿಗೂ ಕೂಡ ಅದೇ ಖುಷಿ ಇರ್ತದೆ.